ಕಲಬುರಗಿ ನಗರದ ಆಳಂದ ರಸ್ತೆಯಲ್ಲಿರುವ ವಿಜಯನಗರ ಕಾಲೋನಿಯಲ್ಲಿ 50 ವರ್ಷದ ಹಳೆ ದೇವಸ್ಥಾನ ವಿಘ್ನೇಶ್ವರನ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿಯ ನಿಮಿತ್ತವಾಗಿ ಕಲ್ಯಾಣ ನಾಡಿನ ಮಹಾತ್ಮರ ಜೀವನ ದರ್ಶನ ಎಂಬ ಪ್ರವಚನ ಕಾರ್ಯಕ್ರಮವನ್ನು ಪ್ರವಚನಕಾರರಾದ ವೇದಮೂರ್ತಿ ಬಂಡಯ್ಯ ಶಾಸ್ತ್ರಿಗಳು ನಡೆಸಿಕೊಟ್ಟಿದ್ದಾರೆ. ಪ್ರವಚನ ಕಾರ್ಯಕ್ರಮಕ್ಕೂ ಮುಂಚೆ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಮತ್ತು ಇನ್ನಿತರ ಕಾರ್ಯಗಳು ಜರುಗಿವೆ. ಕಲ್ಪತರು ಸೇವಾ ಸಂಘದ ವತಿಯಿಂದ ನಿರ್ಮಾಣಗೊಂಡ ಪುರಾತನ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದು, ಮೊದಲ ದಿನದ ಪೂಜಾ ಕಾರ್ಯಕ್ರಮವನ್ನು ವೈದಿಕ ಸಿದ್ದೇಶ್ವರ ಶಾಸ್ತ್ರಿಗಳು ನಡೆಸಿಕೊಟ್ಟರು. ಆರೋಗ್ಯ ಸಕಲ ಐಶ್ವರ್ಯ ಸಂಪ್ರಾಪ್ತಿಗಾಗಿ ಮನೋನಿಷ್ಠಾಂತ ವಿದ್ಯಾ ಬುದ್ಧಿ ಪ್ರಾಪ್ತಿಗಾಗಿ ಇವತ್ತಿನ ಶುಭ ಮುಹೂರ್ತದಲ್ಲಿ ವಿಘ್ನೇಶ್ವರನಿಗೆ ಪಂಚಾಮೃತಾಭಿಷೇಕ ಅಲಂಕಾರ ನೈವೇದ್ಯ ಪೂಜಾ ಅಹಂ ಕರಿಷ್ಯಾಮಿ. ज्येष्ठराजं
ಕೈ ಹಚ್ಚಿರು ಒಬ್ರು. ಓಂ ಶ್ರೀ ಮಹಾಗಣಪತಿ ನಮಃ ಶಕ್ತಿ ಸಂಘ ಸಾಯುಧ ಸರ್ವಾಹನ ಸಪರಿವಾರ ಮಹಾಗಣಾಧೀಶ್ವರ ತಚ್ಚಾವಾಹಯಾಮಿ ಆವಾಹಿತುಃ ಸ್ಥಾಪಯಾಮಿ ಸ್ಥಾಪಿತಸ್ರುತರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಓಂ ಈಶಾನಸ್ತ್ರವಿದ್ಯಾನಮೀಶ್ವರ ಸರ್ವಭೂತಾನಾಂ ಬ್ರಹ್ಮಾದಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮಾಸ್ತು ಸದಾ ಶಿವೋಂ ಈಶಾನಸ್ತ್ರವಿದ್ಯಾನಮೀಶ್ವರೋಪಾಜಯಾತಿ ಸರ್ವಾಂಗೇ ಸುಂದರಮೃತಶುಂಭರಾಚಿ ಕಂಠೆ ಚಳಕೆ ಮಾ ಮುಕ್ತಾಫಲಾಚಿ. ಜಯ ದೇವ ಜಯ ದೇವ ಜಯ ದೇವ ಜಯ ಮಂಗಲಮೂರ್ತಿ. ಮಹಾವೀರ ಕರುಗಳ ಗಿರಿ ಗಂಗಾಧರನಿಗೆ ಕರ್ಪೂರ ಜ್ಯೋತಿ ದೇವಾದುಕೆ ಜಯ ದೇವಾನೇಶ್ವರಿ ದೇವಾದುಕೆ ಜಯ ದೇವಾನೇಶ್ವರಿ ದೇವಾದೇವಗಳ ಗಿರಿ ಗಂಗಾಧರನಿಗೆ ಕರ್ಪೂರಂ ಜ್ಯೋತಿ ಬೆಳಗಿರೆ. ರಾಜ ರಾಜಾತ್ಮನೇ ರಾಜಶಂಕರನಿಗೆ ರಾಜ ರಾಜಶಂಕರನಿ ರಾಜತೆ ಜಗತ್ತಳಗಿರೆ ನೀರೆ ಗಂಗಾಧರನಿಗೆ ಕರ್ಪೂರಂ ಜ್ಯೋತಿ ಬೆಳಗಿರೆ. कर्पूरमङ्गलदीपं निर्हारयामि. हरः ॐ राजाय प्रदयनाय नमो वयं श्रवणाय कुर्महे. समे कामं कामकाम्यामिहं कामेश्वरो विश्रवणो दधातु. कुबेराय विश्रवणाय महाराजाय नमो नमः. विश्वनामरूपाभं या देवी सर्वमङ्गला जयो सुस्नाम पुंसां सर्वतो देवेन्द्रं देव पार्वतीश्वरः. बोल विघ्नेश्वर महाराज की जय. गणपति बप्पा मोरया. गणपति बप्पा मोरया. 1 2 3 4 गणपति का जय जयकार. 1 2 3 4 गणपति का जय जयकार. बोल विघ्नेश्वर महाराज की जय. शिवसाम्बजे नमः पार्वतीश्वर हर हर हर. ನಂತರ ಪ್ರವಚನ ಕಾರ್ಯಕ್ರಮವನ್ನು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಶಿವಯೋಗಿಗಳವರ ಶಿಷ್ಯರಾದ ಸುಕುಮಾರ ಶ್ರೀ ಪುರಸ್ಕೃತರಾದ ಬಂಡಯ್ಯ ಶಾಸ್ತ್ರಿಗಳು ನಡೆಸಿಕೊಟ್ಟರು. ಇವರಿಗೆ ಸಂಗೀತದ ಸಾಥನ್ನ ಗುರುಶಾಂತಯ್ಯ ಸ್ಥಾವರಮಠ ಅವರು ನೀಡಿದರು. ತಬಲಾ ಸಾಥನ್ನ ರವಿಸ್ವಾಮಿ ಗೋಟೂರ್ ಅವರು ನಡೆಸಿಕೊಟ್ಟರು. ಪ್ರವಚನ ಕಾರ್ಯಕ್ರಮದಲ್ಲಿ ಕಾಲೋನಿಯ ಅನೇಕರು ಪಾಲ್ಗೊಂಡಿದ್ದರು. ನೀವೆಲ್ಲ ಹೇಗಿದ್ರೆ ನಮ್ಮ ವಿಜಯನಗರ ಕಾಲನಿ ಜನಗಳಂದ್ರೆ ಭಾಳ ಪ್ರಜ್ಞಾವಂತರದೆ, ಆಚಾರವಂತರದಿರಿ, ಜ್ಞಾನಿಗಳದಿರಿ. ನೋಡಿ ಇಂಥ ಎಲ್ಲ ಒಳ್ಳೆಯ ಕಾರ್ಯಕ್ರಮದೊಳಗೆ ಸರಿಯಾದ ಸಮಯಕ್ಕೆ ಬಂದು
ಈ ಒಂದು ಪುಣ್ಯಮಯವಾದ ವಿಘ್ನೇಶನ ಸನ್ನಿಧಾನದೊಳಗೆ ಆಸೀನರಾಗಿರ್ತಕ್ಕಂಥ ಸಮಸ್ತ ನಮ್ಮ ಕಾಲನಿಯ ಆತ್ಮೀಯ ಎಲ್ಲ ಶರಣ ಬಂಧುಗಳೇ, ತಾಯಿ ಬಳಗವೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲ ಅಂತರಂಗದೊಳಗೆ ಬೆಳಗುವ ಆ ಪರಮಾತ್ಮನ ಪರಂಜ್ಯೋತಿಗೆ ಸುಂಟೂರೇಶ್ವರ ಶರಣು ಸುಶರಣ. ಈ ವರ್ಷದ ವಿಷಯ ಎಷ್ಟು ಅದ್ಭುತವಾಗಿದೆ ಅಂತ ಕೇಳಿದ್ರೆ, ಒಂದೊಂದು ವರ್ಷ ಒಂದೊಂದು ವಿಷಯವನ್ನು ಪ್ರವಚನ ಮಾಡ್ಕೊಂತ ಬಂದ್ವಿ. 4ನೇ ವರ್ಷಕ್ಕೆ ಮೊದಲನೇ ವರ್ಷ ಏನು ಮಾಡಿದ್ವಿ? ಶರಣ ಚರಿತಾಮೃತ ಮಾಡಿದ್ವಿ. 2ನೇ ವರ್ಷ ಏನು ಮಾಡಿದ್ವಿ? ವಚನ ಪ್ರವಚನ ಮಾಡಿದ್ವಿ. ಹೋದ ಸಾರೆಯೂ ಕೂಡ ಅದ್ಭುತವಾಗಿರುವಂಥ ಒಬ್ಬೊಬ್ಬ ಶರಣರ ಬದುಕಿನ ಕುರಿತು ವಿಚಾರದಾಗ. ಹಾಗಿತ್ತಂದ್ರೆ ಈ ವರ್ಷ ಏನು ಮಾಡುವುದು? ವಿಚಾರವನ್ನ ಮಾಡಿದಾಗ ಏನು ಮಾಡಬೇಕು ಅಂತ ವಿಷಯವನ್ನ ತಿಳಿದಾಗ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ವಿಚಾರಧಾರೆಗಳನ್ನು ಹೇಳುವುದಕ್ಕಿಂತ ಇವತ್ತು ನೋಡಿ, ಅವನು ಮೊದಲು ಹೈದರಾಬಾದ್ ಕರ್ನಾಟಕ ಅಂತಿದ್ರು, ಈಗ ಇದಕ್ಕೆ ಕಲ್ಯಾಣ ಕರ್ನಾಟಕ ಅಂತ. ಹಾಗಾಗಿ ಈ ಕಲ್ಯಾಣ ಕರ್ನಾಟಕದೊಳಗ ಕಲ್ಯಾಣವನ್ನ ಮಾಡಿ ಹೋಗಿರತಕ್ಕಂಥ ಅನೇಕ ದಾರ್ಶನಿಕದಾರ, ಅನೇಕ ಮಹಾತ್ಮರದಾರ. ಅಂತ ಮಹಾತ್ಮರ ವಿಚಾರಧಾರೆಯನ್ನ ತಿಳಿದುಕೊಂಡು 5 ದಿವಸ ಒಬ್ಬೊಬ್ಬ ಶರಣರ ದರ್ಶನ. ನೀವೆಲ್ಲ ನೋಡಿರಲ್ಲ, ಭಾಳ ಚಂದ. ಬಹುಶಃ ಈ ಟೈಟಲ್ ಮೇಲೆ ಪ್ರವಚನ ಎಲ್ಲಿ ಆಗೇ ಇಲ್ಲ. ಹೊಸ ಎಲ್ಲಿ ಆಗ್ಯದ ಅಂದ್ರೆ ವಿಜಯನಗರ ಕಾಲನಿ ಒಳಗೆ ಆಗ್ಯದ ಅನ್ನೋದು ಇತಿಹಾಸ. ಇಂದಿನಿಂದ ಮತ್ತೆ ಇದು ಒಂದು ಟೈಟಲ್ ಮೇಲೆ ಪ್ರವಚನ ಆರಂಭ. ಯಾಕೆಂದ್ರೆ ನಮ್ಮ ಕಲ್ಯಾಣ ನಾಡು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಇಲ್ಲಿ ಅನೇಕ ಶರಣರು, ಸಂತರು, ಮಹಾತ್ಮರು, ಶಿವಯೋಗಿಗಳು, ಸೂಪಿಗಳು, ದಾರ್ಶನಿಕರು, ಅನೇಕ ಜನಗಳೆಲ್ಲ ಈ ಭೂಮಿಯನ್ನು ಪಾವನಗೊಳಿಸಿ ಹೋಗಿದ. ಅದಕ್ಕೆ ಎಷ್ಟು ಅದ್ಭುತವಾದ ಮಾತು ಬರಿತ. ಇಲ್ಲಿರುವ ನೆಲವನ್ನ ಕ್ಷೇತ್ರವನ್ನಾಗಿಸಿ, ಇಲ್ಲಿರುವ ಜಲವನ್ನ ತೀರ್ಥವನ್ನಾಗಿಸಿ, ಇಲ್ಲಿರುವ ಮನುಕುಲವನ್ನ ಭಕ್ತರನ್ನಾಗಿ ಪರಿವರ್ತನೆ ಮಾಡಿದ ಎಲ್ಲ ಕಲ್ಯಾಣ ನಾಡಿನ ಶರಣ ಬಳಗಕ್ಕೂ ಕೂಡ ಅನಂತ ಅನಂತ ಭಕ್ತಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಯಾವ್ದ್ಯಾವ್ದು ದಿವಸ ಯಾವ್ದ್ಯಾವ್ದು ಪ್ರವಚನದ ಅಂತ ಮುಚ್ಚಿಡಂಗಿಲ್ಲ, ಎಲ್ಲ ಬಿಚ್ಚಿಟ್ಟಿವಿ ನಾವು. ಯಾಕ್ರಿ, ಬ್ಯಾನರ್ದೊಳಗೆ ಹಾಕ್ಬಿಟ್ಟಿವಿ ಮೊದಲನೆಯಿಂದ ಯಾರ್ದು ಮೊದಲನೇ ದಿವಸ ಇವತ್ತಿನ ಪ್ರವಚನ ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತದೆ. ಬಹುಶಃ ಕಲಬುರಗಿ ಎಂದಾಗಲ್ಲೆಲ್ಲ ನಮಗೆ ಯಾರು ನೆನಪಿಗೆ ಬರ್ತಾರೆ ಅಂದ್ರೆ ಕಲಬುರಗಿ ಶರಣ ಬಸಪ್ಪನವರು ನಮಗೆ ನೆನಪಿಗೆ ಬರ್ತಾರೆ. ನೋಡಿ ಎಷ್ಟು ಕಿಮ್ಮತ್ತಿನ ಮಾತದ. ಭಕ್ತಿ ಎಂದಾಗಲೆಲ್ಲ ಬಸವಣ್ಣನ ನೆನಪು ನಮಗೆ ಬರ್ತದೆ. ಆಧ್ಯಾತ್ಮ ಅಂದಾಗಲೆಲ್ಲ ಅರಿವಿನ ಕುರುಹನ ನೀಡಿದಂತ ದಾರ್ಶನಿಕರು ನಮಗ ನೆನಪು ಬರ್ತಾರ. ನೋಡಿ ಒಂದೊಂದು ವಿಚಾರ. ಸ್ವಾತಂತ್ರ್ಯ ಎಂದಾಗಲೆಲ್ಲ ನಮಗ ಮಹಾತ್ಮ ಗಾಂಧೀಜಿ ನಮಗ ನೆನಪು ಬರ್ತಾನ, ಹೌದಾ? ಹಾಗೆ ಈ ಜಗತ್ತಿನೊಳಗ ದಾಸೋಹ ಅಂದಾಗಲೆಲ್ಲ ನಮಗೆ ಯಾರು ನೆನಪಿಗೆ ಬರ್ತಾರ ಅಂದ್ರೆ ಕಲಬುರಗಿ ಶರಣ ಬಸವೇಶ್ವರ ನಮಗೆ ನೆನಪಿಗೆ ಬರ್ತಾರ. ಯಾಕೆ ಈ ವಿಚಾರಧಾರೆಯನ್ನಂತ ಕೇಳಿದ್ರೆ ನಾವು ಯಾರು ಕೂಡ ಬರೇ ಶರಣ ಬಸವೇಶ್ವರ ಅಂತ ನಂಗಿಲ್ಲ. ಅದಕ್ಕ ಮೊದಲು ಏನವ್ರಿಗೆ ಟೈಟಲ್ ಕೊಟ್ಟಾರಂದ್ರ ಮಹಾದಾಸೋಹಿ ಅನ್ನುವಂತ ಟೈಟಲ್ ಕೊಟ್ಟಾರ. ಇದು ಶರಣ ಬಸಪ್ಪನವರಿಗೆ ಕೊಟ್ಟಿರ್ತಕ್ಕಂಥ ಇದೊಂದು ಬಿರುದು. ನೀವೆಲ್ಲ ಪ್ರೀತಿಯಿಂದ ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನ ಕೊಟ್ಟು ಕರಿತಿರ್ತೀರಿ ನೋಡು. ಯಾರ್ಯಾರು ಏನೇನು ಹೆಸರುಗಳನ್ನ, ಅವ್ರ ಹೆಸರು ಬೇರೆ ಇರ್ತದೆ. ನಾವು ಆಡು ಭಾಷೆಯೊಳಗ ನಮ್ಮಂಗ ನಾವು ತಿಳಿದಂಗೆ ಕರ್ಕೊಳ್ತಿರ್ತೀವಲ್ಲ. ಆದರೆ ಶರಣ ಬಸಪ್ಪನವರಿಗೆ ಎಂಥ ಒಂದು ಅದ್ಭುತವಾದ ಮಾತು ಬಂದದ ಅಂದ್ರೆ ಮಹಾದಾಸೋಹಿ. ಯಾಕೆ ಅವರಿಗೆ ದಾಸೋಹದ ಮೂರ್ತಿಗಳು ಅಂತ ಕರೆದ್ರು ಅಂತ ಕೇಳಿದ್ರೆ, ನಾವೆಲ್ಲ ಕಲ್ಯಾಣ ನಾಡಿನ ಕಲಬುರಗಿಯವರು ಬಹಳ ಚೆನ್ನಾಗಿ ನಮಗೆಲ್ಲ ಶರಣ ಬಸವೇಶ್ವರ ಬಗ್ಗೆ ಗೊತ್ತದ. ಯಾಕೆಂದ್ರೆ ನಾವೆಲ್ಲ ಇಲ್ಲಿಯ ಜನಗಳು. ಇಲ್ಲಿರ್ತಕ್ಕಂಥ ಮಹಾಮಹಿಮನ ವಿಚಾರಧಾರೆಗಳನ್ನ ಕುರಿತುಕೊಂಡು ಇವತ್ತು ನೋಡಿ, ಕೇವಲ ಕನ್ನಡದೊಳಗಷ್ಟೇ ಅಲ್ಲ, ಹಿಂದಿಯೊಳಗೂ ಸಹಿತ ಅಪ್ಪ ಶರಣ ಬಸವೇಶ್ವರರ ಪುರಾಣವನ್ನ ಈ ಜಗತ್ತಿಗೆ ರಚನೆ ಮಾಡಿ, ಅದನ್ನು ರಚನೆ ಮಾಡಿ ಕೊಟ್ಟವರು ಯಾರು ಅಂದ್ರೆ ನನ್ನ ವಿದ್ಯಾಗುರುಗಳಾಗಿರುವಂಥ ಪರಮ ಪೂಜ್ಯ ಪುಟ್ಟರಾಜ ಕವಿ ಶಿವಯೋಗಿಗಳು. ಹಿಂದಿಯೊಳಗ ಶರಣ ಬಸವೇಶ್ವರ ಪುರಾಣ ಕನ್ನಡದೊಳಗೂ ಬರೆದಾರ, ಹಿಂದಿಯೊಳಗೂ ಬರೆದ. ಇವತ್ತು ನಾವೆಲ್ಲ ವಿಚಾರವನ್ನ ಮಾಡಬೇಕಾದ್ರೆ ಇಷ್ಟೆಲ್ಲ ಮಹಾತ್ಮರ ವಿಚಾರ ಕುರಿತು, ಶಿವಯೋಗಿಗಳ ವಿಚಾರ ಕುರಿತು ಇವತ್ತು ನೋಡಿ, ಶರಣ ಬಸವೇಶ್ವರ ಆಗಿ ಹೋಗಿ ಎಷ್ಟು ವರ್ಷ ಆಗಿದೆ ಅಂದ್ರೆ 200ಕ್ಕಿಂತ ಅಧಿಕವಾಗಿರ್ತಕ್ಕಂಥ ವರ್ಷಗಳಾಗಿ. ನೀವೆಲ್ಲ ಮನ್ಮನೆ ಜಾತ್ರೆ ಮಾಡಿದ್ರೆ 200 ವರ್ಷದ ಮೇಲೆ ಜಾತ್ರೆ. 200 ವರ್ಷಗಳಾದರೂ ಕೂಡ ನಮಗೆಲ್ಲ ಶರಣ ಬಸವೇಶ್ವರರು ಅಂದ ನಂತರ ಏನಾಗ್ತದಂದ್ರೆ ಅವ್ರ ಭಾವಚಿತ್ರಗಳು ನಮ್ಮ ಕಣ್ಣೆದುರಿಗೆ ಬರ್ಲಿಕ್ಕೆ ಆರಂಭ ಆಗ್ತದೆ. ಅವರ ಚಿತ್ರಗಳು ನಮ್ಮ ಕಣ್ಣಿಗೆ ಬರ್ಲಿಕ್ಕೆ ಸಾಧ್ಯವಾಗ್ತದ. ನೋಡಿ ಎಷ್ಟು ಅದ್ಭುತದ. 10 ವರ್ಷದ ಹಿಂದಿನ ಕಥೆ ಅಲ್ಲ, 50 ವರ್ಷದ ಹಿಂದಿನ ಕಥೆ ಅಲ್ಲ, 100 ವರ್ಷದ ಹಿಂದಿಂದಲ್ಲ, 200 ವರ್ಷಗಳ ಹಿಂದೆ ಬದುಕಿರ್ತಕ್ಕಂಥವು. ಅದಕ್ಕೆ ಜ್ಞಾನಿಗಳಂತಾರ,
ಪುರಾಣಗಳಾಗಲಿ, ಪ್ರವಚನಗಳಾಗಲಿ, ಸತ್ಸಂಗಗಳಾಗಲಿ, ಆಧ್ಯಾತ್ಮದ ಚಿಂತನೆಗಳಾಗಲಿ, ಇವೆಲ್ಲ ಯಾರದ ಬದುಕುಗಳು ಇವೆಲ್ಲ ಅಧ್ಯಾತ್ಮದ ಸಾಲಿನೊಳಗ ಸೇರಾಮ ಅಂತ ಕೇಳಿದ್ರೆ ಇವ್ರು ಯಾರು ಕೂಡ ತಮಗಾಗಿ ಬದುಕಿದವರಲ್ಲ, ಈ ಸಮಾಜಕ್ಕಾಗಿ ಬದುಕಿದವರು ಅಂತ. ತಮಗಾಗಿ ಗಳಿಸಿದವರ ಬದುಕು ಜೋರಾಗಿ ಎಲ್ಲರೂ ಒಂದು ಜಯಘೋಷ ಮಾಡೋಣ. विघ्नेश्वर महाराज की जय। शिवसांबजय नमः पार्वती शिवर महादेव। ಇಲ್ಲಿಗೆ ತಾನೇ ಇಂದಿನ ಕಾರ್ಯಕ್ರಮದ ಮೊದಲನೇ ದಿವಸದ ಕಾರ್ಯಕ್ರಮದ ಪಾವನ ದಿವ್ಯ ಸಾನ್ನಿಧ್ಯ. ಬ್ಯೂರೋ ರಿಪೋರ್ಟ್ RJ 32 ಕನ್ನಡ ನ್ಯೂಸ್ ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.